ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಬನ್ಸಿ ರವೆ ಇಡ್ಲಿ ಮಾಡ್ತಾಯಿದ್ದೇವೆ. ಬನ್ಸಿ ರವೆಯಲ್ಲಿ ಇಡ್ಲಿ ಮಾಡಲಿಕ್ಕೆ ನಾನು 1 ಕಪ್ಪಷ್ಟು ಉದ್ದಿನಬೇಳೆಯನ್ನು ತಗೊಂಡಿದ್ದೇನೆ. ಇದನ್ನು ಒಂದು 4 ಗಂಟೆ ಟೈಮ್ ಕೂಡ ನೆನೆಸ್ಕೊಳ್ಳೋಣ. ನೋಡಿ, ಇದನ್ನು ಹಾಕ್ಕೊಂಡಿದ್ದೇನೆ ಒಂದು ಬೌಲಲ್ಲಿ. ಸೊ 1 ಕಪ್ಪಷ್ಟು ತಗೊಂಡಿದ್ದೇನೆ. ಸೊ ಇದನ್ನು ನೀರು ಹಾಕಿ ನೆನೆಯಲಿಕ್ಕೆ ಬಿಡೋಣ. ನೋಡಿ, ಇವಾಗ ಒಂದು 4 ಗಂಟೆ ಟೈಮ್ ನೆನೆಸಿರುವಂಥ ಉದ್ದಿನ ಕಾಳನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಮಿಕ್ಸಿ ಮಾಡ್ಕೊಳ್ಳಿಕ್ಕೆ ಹಾಕ್ಕೊಂಡಿದ್ದೇನೆ ಉದ್ದಿನ ಕಾಳನ್ನು. ಅದಲ್ಲದೆ 1 ಬೌಲಷ್ಟು ಅನ್ನವನ್ನು ಕೂಡ ತಗೊಂಡಿದ್ದೇನೆ. ಉದ್ದಿನ ಕಾಳು ಜೊತೆಗೇ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಅನ್ನವನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಸೊ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೇವೆ. ಸೊ ಇದನ್ನು ಸಪ್ರೇಟ್ ಇಟ್ಕೊಂಡಿರ್ತೇನೆ. ಇವಾಗ ನೋಡಿ, ಬನ್ಸಿ ರವೆ ನಾನು ಒಂದು ಅರ್ಧ kg ತಗೊಂಡಿದ್ದೇನೆ. ಸೊ ಅದನ್ನು ಕೂಡ ಇವಾಗ ತೊಳ್ಕೊಳ್ಳೋಣ. ನೋಡಿ, ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೇನೆ. ಸೊ ಅದನ್ನು ನೀರು ಹಾಕಿ ಮೇಲ್ಗಡೆಯಿಂದನೇ ಸೋದಿಸ್ಕೊಳ್ಳೋಣ. ಇದನ್ನು ನೋಡಿ, ನೀರು ಹಾಕಿದ್ದೇನಲ್ಲ, ಇದನ್ನು ಮೇಲೇ ಸೋದಿಸ್ಕೊಳ್ಳೋಣ. ಇದನ್ನು ನೋಡಿ, ರವೆಯನ್ನು ತೊಳೆದು ಸೋದಿಸಿದ್ದೇನೆ. ಸೊ ಅದಕ್ಕೆ ಇವಾಗ ನಾನೇನು ಮಿಕ್ಸಿ ಮಾಡಿದ್ದೀವಲ್ಲ, ಅನ್ನ ಮತ್ತು ಉದ್ದಿನಬೇಳೆ, ಸೊ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಮಿಕ್ಸ್ ಮಾಡ್ಕೊಳ್ಳೋಣ. ಉದ್ದಿನಬೇಳೆ ಮತ್ತು ಅನ್ನ ಮಿಕ್ಸ್ ಮಾಡಿರೋದನ್ನು, ಮಿಕ್ಸಿ ಮಾಡ್ಕೊಂಡಿರೋದನ್ನು ಕೂಡ ರವೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದೆ. ಸೊ ಇದಕ್ಕೆ ನಾನು ಮತ್ತೆ ಯಾವುದೇ ರೀತಿಯ ನೀರನ್ನು ಕೂಡ ಆ್ಯಡ್ ಮಾಡಿಲ್ಲ. ಯಾಕೆಂದರೆ ಆಲ್ರೆಡಿ ನಾನು ಮಿಕ್ಸಿ ಮಾಡ್ಕೊಳ್ಳುವಾಗ ಅನ್ನ ಮತ್ತು ಉದ್ದಿನಬೇಳೆ ಹಾಕಿರ್ತೀವಲ್ಲ, ಸೊ ಆ ಟೈಮಲ್ಲೇ ಸ್ವಲ್ಪ ನೀರನ್ನು ಹಾಕಿರೋದ್ರಿಂದ ನಾವು ಇದಕ್ಕೆ ಮತ್ತೆ ನೀರು ಹಾಕಬೇಕು ಅಂತೇನಿಲ್ಲ. ಸೊ ಈ ರೀತಿಯಾಗಿ ಮಿಕ್ಸ್ ಮಾಡಿ ಒಂದು 6 ಗಂಟೆ ಟೈಮ್ ಕೂಡ ನೆನೆಯಲಿಕ್ಕೆ ಬಿಡೋಣ. ನೋಡಿ, ಇವಾಗ 6 ಗಂಟೆ ಟೈಮ್ ಚೆನ್ನಾಗಿ ನೆಂದಿದೆ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಬನ್ಸಿ ರವೆ ಇಡ್ಲಿಗೆ ಒಂದು ಈರುಳ್ಳಿಯನ್ನು ತೊಗೊಂಡಿದ್ದೇನೆ ಸಣ್ಣದಾಗಿ ಕಟ್ ಮಾಡಿಕೊಂಡು. ಅದಾದ ನಂತರ 1 ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಸ್ವಲ್ಪ ಕರಿಬೇವನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದಾದ ನಂತರ ಕ್ಯಾರೆಟನ್ನು ಕೂಡ ತುರ್ಕೊಂಡಿದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇವೆ. ಒಂದು ಸ್ವಲ್ಪ ಕಾಯಿಯನ್ನು ತಗೊಂಡು ತುರ್ಕೊಂಡಿದ್ದೇವೆ. ನೀವು ನೋಡ್ತಾ ಇರ್ಬೋದು, ಒಂದು ಇಡ್ಲಿ ಪಾತ್ರೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೇನೆ. ಇಡ್ಲಿ ಬಟ್ಲುಗಳಿಗೆಲ್ಲ ಎಣ್ಣೆಯನ್ನು ಹಾಕಿದ್ದೇನೆ, ಎಣ್ಣೆಯನ್ನು ಸವರ್ಕೊಂಡಿದ್ದೇವೆ. ಸೊ ಇವಾಗ ಸಂಪಣವನ್ನು ಹಾಕ್ಕೊಳ್ಳೋಣ. ನೋಡಿ, ಎಲ್ಲವನ್ನು ಹಾಕ್ಕೊಂಡಿದ್ದೇನೆ ಬಟ್ಲಿಗೆ. ಸೊ ನಾನು ಆಲ್ರೆಡಿ ನಿಮಗೆ ಹೇಳ್ದಂಗೆ ಕಟ್ ಮಾಡಿ ಇಟ್ಟಿರುವಂತಹ ಈರುಳ್ಳಿ, ಮೆಣಸಿನಕಾಯಿ, ಕ್ಯಾರೆಟ್ ತುರಿ ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವು ಹಾಗೂ ಇವೆಲ್ಲವನ್ನು ಕೂಡ ತೊಗೊಂಡಿರೋದನ್ನು ಎಲ್ಲವನ್ನು ಇದಕ್ಕೆ ಹಾಕ್ಕೊಂಡು ಬರೋಣ. ಹಾಗೆಯೇ ಎಲ್ಲ ಬಟ್ಲುಗಳು ಕೂಡ ಇದೇ ರೀತಿ ಹಾಕ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಎಲ್ಲವನ್ನು ಮಿಕ್ಸ್ ಮಾಡಿದ್ದೇನೆ. ಈಗ ಇಡ್ಲಿ ಪಾತ್ರೆಗೆ ಹಾಕ್ಕೊಳ್ಳೋಣ. ನೋಡಿ, ಇಡ್ಲಿ ಪಾತ್ರೆಗೆ ಹಾಕಿದ್ದೇನೆ. ಇವಾಗ ಮುಚ್ಚಳವನ್ನು ಮುಚ್ಚೋಣ. ಇವಾಗ ಮುಚ್ಚಳ ಏನು ಮುಚ್ಚಿದ್ದೀವಲ್ಲ, ಸೊ ಇದನ್ನು ಒಂದು 15 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲೇ ಕೊಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇವಾಗ ಒಂದು ಸೈಡ್ ಏನು ಇಡ್ಲಿ ಚೆನ್ನಾಗಿ ಬೇಯ್ತಾ ಇದೆ, ಅದ್ರ ಜೊತೆಗೆ ಮೆಣಸಿನ್ಕಾಯಿ ಚಟ್ನಿ ಮಾಡ್ಕೊಳ್ಳೋಣ. ತೆಂಗಿನಕಾಯಿದು ನೋಡಿ, ಮೆಣಸಿನ್ಕಾಯಿ ಚಟ್ನಿ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಅದಾದ ನಂತರ ಮೆಣಸಿನ್ಕಾಯನ್ನು ಸುಟ್ಕೊಂಡಿದ್ದೇನೆ. ಒಂದು 5 ಮೆಣಸಿನ್ಕಾಯಿ, ಒಂದು 2-3 ಎಲೆಯಷ್ಟು ಕರಿಬೇವನ್ನು ತೊಗೊಂಡಿದ್ದೇನೆ. ಒಂದು 4-5 ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೇನೆ. ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ತೊಗೊಂಡಿದ್ದೇನೆ. ಸ್ವಲ್ಪ ಉರಿಗಡಲೆ ಕೂಡ ತೊಗೊಂಡಿದ್ದೇವೆ. ಈಗ ಚಟ್ನಿಯನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಎಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೇನೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಕೂಡ ಹಾಕ್ಕೊಳ್ಬಿಡೋಣ. ಸೊ ಇವಾಗ ಚೆನ್ನಾಗಿ ರುಬ್ಕೊಳ್ಳೋಣ. ನೋಡಿ, ಈ ರೀತಿ ರುಬ್ಕೊಂಡಿದ್ದೀವಲ್ಲ, ಚೆನ್ನಾಗಿ ಮಿಕ್ಸಿ ಆಗಿರೋದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಒಂದು ಅರ್ಧ ಲೋಟಷ್ಟು. ನಿಮಗೆ ಎಷ್ಟು ಬೇಕಿರುತ್ತೋ ತಿಕ್ನೆಸ್ಸು ನೋಡಿ ನೀವು ನೀರನ್ನು ಹಾಕ್ಕೊಳ್ಬೋದು. ಇನ್ನೊಂದು ರೌಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಚಟ್ನಿ ಕೂಡ ರೆಡಿಯಾಗಿದೆ. ನೋಡಿ, ಇವಾಗ ಇಡ್ಲಿ ಕೂಡ ರೆಡಿಯಾಗಿದೆ, ಚೆನ್ನಾಗಿ ಬೆಂದಿದೆ. ಆಫ್ ಮಾಡ್ಕೊಂಡಿದ್ದೇವೆ. ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಬಿಸಿ ಬಿಸಿಯಾಗಿ ರುಚಿಯಾದಂತಹ ಬನ್ಸಿ ರವೆ ಇಡ್ಲಿ ರೆಡಿಯಾಗಿದೆ. ಅದರ ಜೊತೆಗೆ
ಮೆಣಸಿನ್ಕಾಯಿ ಚಟ್ನಿ ಮಾಡಿರೋದು ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಯಾರೆಲ್ಲ ಉಪ್ಪಿಟ್ಟು ಅಂದರೆ ತಿನ್ನೋಕ್ಕೆ ಇಷ್ಟಪಡೋದಿಲ್ವೋ, ಸೊ ಅವರೆಲ್ಲರೂ ಕೂಡ ಈ ಬನ್ಸಿ ರವೆ ಇಡ್ಲಿಯನ್ನು ನೋಡಿ ತುಂಬ ಇಷ್ಟಪಡ್ತೀರ. ಸೊ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ರವೆ ಇಡ್ಲಿ ತುಂಬ ಚೆನ್ನಾಗಿದೆ. ಬನ್ಸಿ ರವೆ ಇಡ್ಲಿ ತುಂಬ ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ಚಟ್ನಿ ಜೊತೆ ತುಂಬ ಚೆನ್ನಾಗ್ತಾಯಿದೆ ಕಾಂಬಿನೇಷನು. ಚೆನ್ನಾಗಿದೆ. ಉಪ್ಪಿಟ್ಟಿಗಿಂತ ಇದು ಟೇಸ್ಟಿಯಾಗಿದೆ ಅಲ್ಲ? ಟೇಸ್ಟ್ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆಯಪ್ಪ ಹಾಗಾದರೆ. ತುಂಬ ಚೆನ್ನಾಗಿದೆ. ಸೊ ವೀಕ್ಷಕರು ಕೂಡ ಹೇಳ್ಬೋದಲ್ವ ಇದು ರೀತಿ ಮಾಡ್ಕೊಂಡು ತಿನ್ನಿ ಅಂತೇಳಿ. ಹೇಳ್ಬೋದು. ಓಕೆ.